ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮನೋಜ್. 2016ರಲ್ಲಿ ಇಂಟರ್ನೆಟ್ಟಲ್ಲಿ ಒಂದು ಚರ್ಚೆ ಶುರುವಾಗುತ್ತೆ, ಡೆಡ್ ಇಂಟರ್ನೆಟ್ ಥಿಯರಿ. ಈ ಥಿಯರಿ ಏನು ಹೇಳುತ್ತೆ ಅಂದರೆ, ಇಂಟರ್ನೆಟ್ಟಲ್ಲಿ ಮೆಜಾರಿಟಿ ಆದ ಆ್ಯಕ್ಟಿವಿಟೀಸು ಎಲ್ಲ ಮನುಷ್ಯರ ಕಡೆಯಿಂದ ನಡೀತಿಲ್ಲ, ಎಲ್ಲ ಬಾಟ್ಸ್ ಮತ್ತು AI ಕಡೆಯಿಂದ ನಡೀತಿದೆ ಅಂತ. ಇತ್ತೀಚೆಗೆ ನೀವು ನೋಡ್ಬೋದು, AI ಜನರೇಟೆಡ್ ಆಡಿಯೋ, ವಿಡಿಯೋ, ಫೋಟೋ ಎಲ್ಲ ಜಾಸ್ತಿ ಕ್ರಿಯೇಟ್ ಆಗ್ತಿದೆ. ಅದನ್ನು ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ನೀವು ದುಡ್ಡು ಕೊಟ್ಟು ಫಾಲೋಯರ್ಸ್, ಲೈಕ್ಸ್, ಶೇರ್ಸ್, ಕಮೆಂಟ್ಸ್ ಎಲ್ಲ ನೀವು ದುಡ್ಡು ಕೊಟ್ಟು ತೊಗೊಬೋದು. ನಿಮಗೆ ಫಾಲೋಯರ್ಸ್ ಎಲ್ಲ ಬರ್ತಾರೆ, ಆದರೆ ಅದೆಲ್ಲ ಒಂದು ಬಾಟ್ ಅಕೌಂಟಿಂದ ಬರುತ್ತೆ. ಇವಾಗ ನಾವಿರೋದು ಡೆಡ್ ಇಂಟರ್ನೆಟ್ ಎರಾದಲ್ಲ. ಈ ಡೆಡ್ ಇಂಟರ್ನೆಟ್ ಥಿಯರಿ ಅನ್ನೋದು 2016ರಲ್ಲಿ ಶುರು ಆಯಿತು. ಈ ಟೈಮಲ್ಲೇ ಸೋಷಿಯಲ್ ಮೀಡಿಯಾ ಅನ್ನೋದು ಬೂಮ್ ಆಯಿತು, ಈ ಆಲ್ಗರಿದಮ್ಸ್ ಎಲ್ಲ ಡೆವಲಪ್ ಆಯಿತು. 2021ರಲ್ಲಿ ಈ ಬಾಟ್ಸ್ಗಳು, ಈ ಆನ್ಲೈನ್ ಫಾರ್ಮ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫಿಲ್ ಮಾಡೋದು ಅನ್ನೋದು ಜಾಸ್ತಿ ಆಯಿತು. ಅದಕ್ಕೇನೆ ನೀವು ಈ ಇಂಟರ್ನೆಟ್ ವೆಬ್ಸೈಟ್ಸಲ್ಲೆಲ್ಲ ನೋಡ್ಬೋದು, ಕ್ಯಾಪ್ಚಾ, ರೀಕ್ಯಾಪ್ಚಾ, ಐ ಆಮ್ ನಾಟ್ ರೋಬೋಟ್ ಅನ್ನೋದು ಒಂದು ವೆರಿಫಿಕೇಶನ್ ಥರ ಬರುತ್ತೆ. ಈ 2021ರಲ್ಲಿ ಈ ಥರ ಈ ಬಾಟ್ಸ್ಗಳು ಇಂಟರ್ನೆಟ್ಟಲ್ಲಿ ಹೈ ಟ್ರಾಫಿಕ್ನ ಮಾಡೋದಕ್ಕೆ ಶುರು ಆಯಿತು. ಇದರಿಂದ ಇಂಟರ್ನೆಟ್ಟಲ್ಲಿ ಮನುಷ್ಯರ ಆ್ಯಕ್ಟಿವಿಟೀಸ್ಗಿಂತ ಈ ಬಾಟ್ಸ್ಗಳು ಆ್ಯಕ್ಟಿವಿಟಿ ಅನ್ನೋದು ಜಾಸ್ತಿ ಆಯಿತು. ಇಂಡಿಯಾದಲ್ಲಿನೇ 40% ಆಫ್ ಇಂಟರ್ನೆಟ್ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಎಕ್ಸ್ ಇದರಲ್ಲೆಲ್ಲ ಬಾಟ್ಸ್ಗಳೇ ಜಾಸ್ತಿ ಇರೋದು. ಇಂಟರ್ನೆಟ್ಟಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ನಡೀತಿದೆ ಅದೆಲ್ಲ ಬಾಟ್ಸಿಂದನೇ ನಡೀತಿರೋದು. ಮನುಷ್ಯರು ಅನ್ನೋದು ತುಂಬ ಕಡಿಮೆನೆ. ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಿಗೆ ನೀವು ದುಡ್ಡು ಕೊಟ್ಟು ಈ ಫಾಲೋಯರ್ಸ್, ಲೈಕ್ಸ್ ಎಲ್ಲ ತೊಗೊಬೋದು. ನಿಮಗೆ ಫಾಲೋಯರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ಫಾಲೋಯರ್ಸ್ ಎಲ್ಲ ಮನುಷ್ಯರ ಕಡೆಯಿಂದ ಬರೋದಿಲ್ಲ, ಇದೆಲ್ಲ ಓನ್ ಆಗಿ ಕ್ರಿಯೇಟ್ ಮಾಡಿರುವ ಫೇಕ್ ಬಾಟ್ಸ್ ಅಕೌಂಟ್. ಈ ಬಾಟ್ಸ್ ಅಕೌಂಟ್ ಅನ್ನೋದು ಯಾವಾಗ ಬೇಕಾದರೂ ಬ್ಯಾನ್ ಆಗುತ್ತೆ. ದಿನ ಈ ಥರ ಲಕ್ಷಾಂತರ ಸೋಷಿಯಲ್ ಮೀಡಿಯಾ ಅಕೌಂಟ್ಸು ಬ್ಯಾನ್ ಆಗ್ತಿದೆ. ಇದಕ್ಕೆ ಕಾರಣ ಫೇಕ್ ಬಾಟ್ ಅಕೌಂಟ್ಸ್. ಇವಾಗ ಇಂಟರ್ನೆಟ್ಟಲ್ಲಿ AGI ಎರಾ ಅನ್ನೋದು ನಡೀತಿದೆ, ಅಂದರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಇದಕ್ಕೂ ಮುಂಚೆ ಆರ್ಟಿಫಿಷಿಯಲ್ ನ್ಯಾರೋ ಇಂಟೆಲಿಜೆನ್ಸ್ ಅಂತ ಇತ್ತು. ಈ ಆರ್ಟಿಫಿಷಿಯಲ್ ನ್ಯಾರೋ ಇಂಟೆಲಿಜೆನ್ಸ್ ಏನು ಮಾಡುತ್ತೆ ಅಂದರೆ, ಅದು ಒಂದು ಮೆಷಿನ್, ಒಂದು ಸಾಫ್ಟ್ವೇರ್ ಅಥವಾ ಒಂದು ಯಂತ್ರ. ಅದು ಒಂದೇ ಒಂದು ಕೆಲಸ ಮಾತ್ರ ಮಾಡುತ್ತೆ, ಮನುಷ್ಯರಿಗಿಂತ ವೇಗವಾಗಿ ಮಾಡುತ್ತೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ಈ ರೋಬೋಟಿಕ್ ಆರ್ಮ್ ಅದು ಮನುಷ್ಯರಿಗಿಂತ ಫಾಸ್ಟಾಗಿ ಕೆಲಸ ಮಾಡುತ್ತೆ, ಮತ್ತು ಅದು ಒಂದೇ ಒಂದು ಕೆಲಸ ಮಾಡುತ್ತೆ. ಇದು ಓವರ್ ದ ಪೀರಿಯಡ್ ಆದಮೇಲೆ ಎವಾಲ್ವ್ ಆಯಿತು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಇವಾಗ 2026 ಏನಿದೆ, ಇದು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಇದು ಏನು ಮಾಡುತ್ತೆ ಅಂತ ನೋಡೋದಾದರೆ, ಮನುಷ್ಯರಿಗೆ ಬುದ್ಧಿ ಯಾವ ಥರ ಇರುತ್ತೆ ಆ ಥರ ಬುದ್ಧಿನ ನಾವು ಒಂದು ಡೇಟಾ ಆಗಿ ಒಂದು ಸಾಫ್ಟ್ವೇರು, ಒಂದು ಮೆಷಿನ್ಗೆ ಕೊಡ್ತೀವಿ. ಸೊ ಅದು ಮನುಷ್ಯರ ಥರ ಯೋಚನೆ ಮಾಡುತ್ತೆ, ಮನುಷ್ಯರ ಥರ ಆ್ಯಕ್ಟ್ ಮಿಮಿಕ್ನ ಮಾಡುತ್ತೆ. ಎಕ್ಸಾಂಪಲ್ಗೆ ChatGPT, ಕೋಪೈಲಟ್, ಜಮಿನಿ. ಸೊ ಇದರಲ್ಲೆಲ್ಲ ನಮ್ಮ ಮನುಷ್ಯರಿಗೆ ಯಾವ ಥರ ಬುದ್ಧಿಶಕ್ತಿ ಇರುತ್ತೆ, ಅದೇ ಥರ ನಾವು ಡೇಟಾ ಆಗಿ ಆ ಒಂದು ಸಾಫ್ಟ್ವೇರ್ಗೆ ನಾವು ಕೊಟ್ಟು ಅದನ್ನು ಟ್ರೈನ್ ಮಾಡ್ತೀವಿ. ಅದು ಮನುಷ್ಯರ ಥರನೇ ನಮಗೆ ಆ ಪ್ರೊಡಕ್ಟಿವಿಟಿನ ಕೊಡುತ್ತೆ. ಇವಾಗ ಒಂದು ಕಂಪನಿಯಲ್ಲಿ 100 ಜನ ಮನುಷ್ಯರು ಮಾಡುವ ಕೆಲಸನ 5 ಜನ ಮನುಷ್ಯರು ಮತ್ತು ಒಂದು AI ಸಾಫ್ಟ್ವೇರ್ನ ಇಟ್ಕೊಂಡು ನಾವು ಮಾಡ್ಬೋದು. 100 ಜನದಿಂದ ಬರುವ ಪ್ರೊಡಕ್ಟಿವಿಟಿನ ನಾವು 5 ಜನ ಮತ್ತು ಒಂದು AI ಸಾಫ್ಟ್ವೇರಿಂದನೇ ನಾವು ಅಷ್ಟು ಪ್ರೊಡಕ್ಟಿವಿಟಿನ ತಗೊಬೋದು. ಇವಾಗ ಈ 95 ಜನನ ಒಂದೇ ಒಂದು AI ಸಾಫ್ಟ್ವೇರ್ ಅನ್ನೋದು ರೀಪ್ಲೇಸ್ ಆಗುತ್ತೆ. ಇದರಿಂದ ಮನುಷ್ಯರು ಇಂಟರ್ನೆಟ್ ಯೂಸರ್ಸ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಇವಾಗ ಈ AGI ಅನ್ನೋದು ನಿರಂತರವಾಗಿ ಇರೋದಿಲ್ಲ, ಇದು ಕೂಡ ಎವಾಲ್ವ್ ಆಗುತ್ತೆ. ಇದು ಯಾವ ಥರ ಎವಾಲ್ವ್ ಆಗುತ್ತೆ ಅಂದರೆ, ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಆಗಿ ಎವಾಲ್ವ್ ಆಗುತ್ತೆ. ಈಗ AGI ಟೈಮಲ್ಲೇ ನಮ್ಮ ಮನುಷ್ಯರಿಗಿರೋ ಥರ ಬುದ್ಧಿಶಕ್ತಿಯನ್ನು ನಾವು ಒಂದು ಸಾಫ್ಟ್ವೇರ್ ಮುಖಾಂತರ, ಡೇಟಾ ಮುಖಾಂತರ ಕೊಟ್ಟಿರ್ತೀವಿ. ಈಗ ಮನುಷ್ಯನಿಗೆ ಬುದ್ಧಿ ಇದ್ದರೆ ಅವನು ಹೊಸದಾಗಿ ಏನಾದರೂ ಕಂಡುಹಿಡಿಬೇಕು ಅಂತ ಹೊಸ ವಿಷಯನ ಕಂಡುಹಿಡಿತಾನೆ. ಅದೇ ಥರನೇ ಈ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸಲ್ಲೂ ಕೂಡ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಈ ಚಿತ್ತಿ ರೋಬೋಟ್ ಫಿಲಮ್ನ ನೋಡಿದ್ದೀವಿ, ಎಂದಿರನ್ ರೋಬೋಟ್ ಫಿಲಮ್. ಸೊ ಆ ಫಿಲಮಲ್ಲಿ ಒಂದು ರೋಬೋಟ್ ಇನ್ನೊಂದು ರೋಬೋಟ್ನ ಮಾಡುತ್ತೆ, ಮನುಷ್ಯರು ಮಾಡೋದಿಲ್ಲ, ರೋಬೋಟೇ ಇನ್ನೊಂದು ರೋಬೋಟ್ನ ಮಾಡುತ್ತೆ. ಅದೇ ಥರ ಆ ರೋಬೋಟ್ ಇನ್ನೊಂದು ರೋಬೋಟ್ನ ಮಾಡುತ್ತೆ. ಸೊ ಇದೇ ಥರ AI ಅನ್ನೋದು ತನಗೆ ತಾನು ಯೋಚನೆ ಮಾಡಿಕೊಂಡು ಹೊಸ ವಿಷಯನ ಕಂಡುಹಿಡಿಯುತ್ತೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಮ್ಮ ಭೂಮಿಯಲ್ಲಿ 118 ಎಲಿಮೆಂಟ್ಸ್ನ ನಾವು ಕಂಡುಹಿಡಿದಿದ್ದೀವಿ. ಈ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಬಂದಮೇಲೆ ಇನ್ನೂ ಭೂಮಿಯಲ್ಲಿ ಎಷ್ಟೊಂದು ಮನುಷ್ಯರಿಗೆ ಗೊತ್ತಿಲ್ಲದೇ ಇರೋ ಎಷ್ಟೊಂದು ಎಲಿಮೆಂಟ್ಸ್ನ ಅದು ಕಂಡುಹಿಡಿಬಹುದು. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಬೇಕು ಅಂದರೆ, ನಾವು ಸ್ಪೇಸಲ್ಲಿ ಎಷ್ಟೊಂದು ವಿಷಯನ ಕಂಡುಹಿಡಿದಿದ್ದೀವಿ. ಇನ್ನು ಕಂಡುಹಿಡಿಯೋಕ್ಕೆ ಆಗದಲ್ಲಿರೋ ವಿಷಯ ಎಷ್ಟೊಂದು ನಮ್ಮ ಸ್ಪೇಸ್, ನಮ್ಮ ಅಂತರಿಕ್ಷದಲ್ಲಿದೆ, ಅದೆಲ್ಲ ಈ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅನ್ನೋದು ಕಂಡುಹಿಡಿಬೋದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮನುಷ್ಯರು ಈ ಸಮುದ್ರದ ಆಳದಲ್ಲಿ ಏನೇನಿದೆ ಅನ್ನೋದು ಇನ್ನೂ ಕಂಡುಹಿಡಿದಿಲ್ಲ. ಈ ಓಷನಿನ ಡೀಪೆಸ್ಟ್ ಡೆಪ್ತ್, ಈ ಸಮುದ್ರದ ಬೆಡ್ ಅಂತ ಏನು ಹೇಳ್ತೀವಿ, ಸೊ ಆ ಜಾಗದಲ್ಲಿ ಏನೇನಿದೆ ಅನ್ನೋದು ಮನುಷ್ಯರಿಗೆ ಇದುವರೆಗೂ ಗೊತ್ತಿಲ್ಲ. ಯಾಕೆ ಅಂದರೆ ಅಲ್ಲಿಗೆ ಹೋಗುವ ಟೆಕ್ನಾಲಜಿ ಇನ್ನೂ ನಾವು ಕಂಡುಹಿಡಿದಿಲ್ಲ. ಈ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಬಂದಮೇಲೆ ಈ ಥರ ಮೆಷಿನ್, ಈ ಥರ ಯಂತ್ರವನ್ನು ಕಂಡುಹಿಡಿಬೋದು.
ಈ ತರ ಸಂಭವ ಎಲ್ಲ ಫ್ಯೂಚರಲ್ಲೆಲ್ಲ ನಡಿಬೋದು. ಒಂದು ಬಾಟ್ ಇನ್ನೊಂದು ಬಾಟ್ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಬಾಟ್ಸಿನ ಆಕ್ಟಿವಿಟಿ ಇಂಟರ್ನೆಟ್ಟಲ್ಲಿ ಜಾಸ್ತಿ ಇರುತ್ತೆ. ಮನುಷ್ಯನ ಯೂಸರ್ ಅಂದರೆ ಮನುಷ್ಯನ ಆಕ್ಟಿವಿಟೀಸ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಇಷ್ಟೊತ್ತರೆಗೂ ನಾನು ಎಲ್ಲ ಹೇಳಿದ್ನಲ್ಲ, ಇದೇ ಡೆಡ್ ಇಂಟರ್ನೆಟ್ ಥಿಯರಿನ ಅರ್ಥ. ಸೊ ಈ ವಿಡಿಯೋದಲ್ಲಿ ಡೆಡ್ ಇಂಟರ್ನೆಟ್ ಥಿಯರಿ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಿಮಗೆ ಬೇರೆ ಏನಾದರೂ ಈ ಡೆಡ್ ಇಂಟರ್ನೆಟ್ ಥಿಯರಿಗೆ ಪ್ರೂಫ್ ಕೊಡುವ ಅಥವಾ ಬೇರೆ ಯಾವುದಾದ್ರೂ ಪಾಯಿಂಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಹೇಳಿ, ನಾವು ಈ ಕಮೆಂಟ್ಸ್ ಎಲ್ಲ ಓದ್ತೀನಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಈ ಡೆಡ್ ಇಂಟರ್ನೆಟ್ ಥಿಯರಿನ ನಿಮ್ಮ ಫ್ರೆಂಡ್ ಜೊತೆ ಡಿಸ್ಕಸ್ನ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾಳೆ ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.